ಸಂಭ್ರಮಾಚರಣೆಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಗ್ಲೇ ಸಂಭ್ರಮಾಚರಣೆ ಆರಂಭ ಆಗಿತ್ತು. ಬ್ಲೂ ಬಾಯ್ಸ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಯಾವಾಗಿತ್ತು ಆವಾಗಿಂದಲೂ ಕೂಡ ಆ ಸಂಭ್ರಮಾಚರಣೆ ಎಲ್ಲೆಲ್ಲೂ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಈಗ ನೋಡಬೇಕು ನೀವು T20 ವಿಶ್ವಕಪ್ ಮುಡಿಗೇರಿಸಿಕೊಂಡಿರುವಂತಹ ಭಾರತದ ವಿಚಾರವನ್ನು ನಾವು ಗಮನಿಸಿದ್ರೆ ದಾಖಲೆಗಳ ಸುರಿಮಳೆಯನ್ನೇ ಈ ಒಂದು ವಿಶ್ವಕಪ್ ನೀಡಿದೆ ಅಂತಾನೆ ನಾವಿಲ್ಲಿ ಹೇಳಬೇಕಾಗುತ್ತೆ. ಪ್ರತಿಯೊಬ್ಬ ಕೋಟ್ಯಾಂತರ ಭಾರತೀಯರು ಇವತ್ತಿನ ಮ್ಯಾಚ್ ನಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಜೊತೆಗೆ ನಮ್ಮ ಟೀಮ್ ಇಂಡಿಯಾದ ಬಾಯ್ಸ್ ಕೂಡ ಅದೇ ರೀತಿಯಾಗಿ ಆಟ ಆಡಿದ್ದಾರೆ. ಇಡೀ ಒಂದು ಸೀರೀಸ್ ಅನ್ನ ಗಮನಿಸಿದ್ರು ಕೂಡ ಅಂಥದ್ದೇ ಆಟ. ಇವತ್ತು ಬಹಳ ರಣರೋಚಕ ಆಟ ಅಂತಾನೆ ಹೇಳಬೇಕಾಗತ್ತೆ ನಾವಿವತ್ತು. ಕಾರಣ ಸೂರ್ಯಕುಮಾರ್ ನೇತೃತ್ವದ ಈ ಒಂದು ತಂಡ ಯಾವ ರೀತಿಯಾಗಿ ಕಿವೀಸ್ ಅನ್ನ ಬಗ್ಗು ಬಡ್ದಿದೆ. ಭಾರತೀಯರ ಹೃದಯ ಒಡಿತೀವಿ ಅಂತ ಹೇಳಿದ್ರಲ್ಲ ಕ್ಯಾಪ್ಟನ್, ನೀವು ಕಿವೀಸ್ ಕ್ಯಾಪ್ಟನ್, ಇದೀಗ ಆಲ್ ಔಟ್ ಆಗಿದೆ. 3ನೇ ಬಾರಿ ವಿಶ್ವಕಪ್ ಗೆದ್ದ ಮೊದಲ ತಂಡ ಭಾರತ, ಜೊತೆಗೆ ಸತತ 2ನೇ ಬಾರಿ ಅದರಲ್ಲೂ ಕೂಡ ತವರಿನಲ್ಲಿ ತನ್ನ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಉಳಿಸಿಕೊಂಡಿರೋದು, ತವರಿನಲ್ಲಿ ಗೆದ್ದಿರೋದು. ಯಾವ ರೀತಿಯಾಗಿ ನರೇಂದ್ರ ಮೋದಿ ಸ್ಟೇಡಿಯಂ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೀವಿ. ಅಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಒಂದ್ ಕಡೆ ನಾವು ಗಮನಿಸ್ತಾ ಇದೀವಿ ಸಂಜು ಸ್ಯಾಮ್ಸನ್ ಆರ್ಭಟ, ಅಭಿಷೇಕ್ ಮಾಡಿದಂತಹ ಅಬ್ಬರ, ಜೊತೆಗೆ ಏಷ್ಯನ್ ಕಿಶನ್ ಆಟ ಅಷ್ಟೆಲ್ಲ ಆದ್ರೂ ಕೂಡ ಈಗ ಭಾರತೀಯರು ಎಷ್ಟು ಖುಷಿ ಖುಷಿಯಾಗಿ ಇವತ್ತಿನ ಒಂದು ಆಟವನ್ನ ಎಂಜಾಯ್ ಮಾಡಿದ್ರು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಇದು ನಮ್ಮದೇ ಕಪ್ ಅನ್ನುವಂತಹ ರೀತಿ ಆಗಿತ್ತು. ಈ ಒಂದು ಸ್ಟೇಡಿಯಂನಲ್ಲೂ ಕೂಡ ಕಿವೀಸ್ ಕ್ಯಾಪ್ಟನ್ ಹೇಳ್ತಾ ಇದ್ರು, ನಾವು ಅಲ್ಲಿ ಸೈಲೆಂಟ್ ಮಾಡ್ತೀವಿ ಗ್ರೌಂಡ್ ಅನ್ನ ಅಂತ ಹೇಳಿ. ಸೈಲೆಂಟ್ ಆಗಿದ್ದು ಕಿವೀಸ್ನ ಪಡೆ ಯಾವ ರೀತಿಯಾಗಿ ಅಲ್ಲಿ ಭಾರತೀಯರು ಅಥವಾ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಬಗ್ಗು ಬಡಿದ್ರು ಅನ್ನೋದಕ್ಕೆ ಈ ಒಂದು ಗೆಲುವೆ ಸಾಕ್ಷಿ ಆಗಿದೆ. ಜೈ ಹೋ ಇಂಡಿಯಾ ಅಂತ ಹೇಳಿ ಎಲ್ಲಾ ಕಡೆ ಘೋಷಣೆಗಳು ಮೊಳಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 21 ಬಾಲ್ ಅಲ್ಲಿ ಅಭಿಷೇಕ್ ಶರ್ಮಾ 52 ರನ್, ಅದರಲ್ಲೂ ಕೂಡ 18 ಬಾಲ್ ಅಲ್ಲಿ 50 ರನ್ ಹೊಡೆದು ದಾಖಲೆಯನ್ನ ಕೂಡ ಸೇರಿಸಿದ್ದಾರೆ ಅಭಿಷೇಕ್ ಶರ್ಮಾ. ಅಷ್ಟು ಮಾತ್ರ ಅಲ್ಲ, ಸಂಜು ಸ್ಯಾಮ್ಸನ್ ಕೂಡ ಅದೇ ರೀತಿಯಾದಂತಹ ಆಟ. ಇಶಾನ್ ಕಿಶನ್ 25 ಬಾಲ್ ಅಲ್ಲಿ 54 ರನ್ ಅನ್ನ ಸಿಡಿಸಿರುವಂತದ್ದು. ಪ್ರಮುಖವಾಗಿ ವಿಕೆಟ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ 4-6 ಆಟಗಳನ್ನು ಗಮನಿಸಬೇಕಾಗುತ್ತೆ. ಹಾರ್ದಿಕ್ ಪಾಂಡ್ಯ 13 ಬಾಲ್ಗಳಲ್ಲಿ 15 ರನ್ ಅದನ್ನ ಗಮನಿಸ್ತಾ ಹೋದ್ರೆ ಇವತ್ತು ದಾಖಲೆಗಳ ಸುರಿಮಳೆಯನ್ನೇ ಇಡೀ ಒಂದು ಇವತ್ತಿನ ಫೈನಲ್ ಮ್ಯಾಚ್ ಕೊಟ್ಟಿದೆ ಅಂತಾನೆ ಹೇಳಬೇಕಾಗುತ್ತೆ. ಶಿವಂ ದುಬೆ 8 ಬಾಲ್ ಅಲ್ಲಿ 26 ರನ್ ಅನ್ನ ನೀಡಿರುವುದನ್ನ ಗಮನಿಸಿ ನೀವು. ಪ್ರತಿಯೊಬ್ಬರ ಆಟ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ದಾಖಲೆಗಳ ಯಾಕಂದ್ರೆ ಪ್ರತಿ ಹಿಂದೆ ಇದ್ದಂತಹ ದಾಖಲೆಗಳು ಉಳಿಸಾಗಿದೆ, ಹೊಸ ದಾಖಲೆಗಳು ಇಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ಸಡಗರ ಸಂಭ್ರಮ ಜೋರಾಗಿದೆ, ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಒಂದು ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭಾರತ 3ನೇ ಸಲ ಈ ರೀತಿಯಾಗಿ ICC T20 ವಿಶ್ವಕಪ್ ಅನ್ನ ಗೆದ್ದಿರೋದು ಮಾತ್ರ ಅಲ್ಲ, ಜೊತೆಗೆ ಈ ಒಂದು 2ನೇ ಬಾರಿ ಸತತ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ತಂಡ ಕೂಡ ಭಾರತ ಅನ್ನುವಂತಹ ಒಂದು ದಾಖಲೆಯನ್ನ ಕೂಡ ಈಗಾಗಲೇ ಪಡ್ಕೊಂಡಿರುವಂತದ್ದು. ಯಾವ ತಂಡವೂ ಕೂಡ ತವರಿನಲ್ಲಿ T20 ವಿಶ್ವಕಪ್ ಗೆದ್ದಿಲ್ಲ. ಅದು ಕೂಡ ಈ ಸಲ ಒಂದು ದಾಖಲೆ ಅಂತಾನೆ ನಾವು ಹೇಳಬೇಕಾಗುತ್ತೆ. ಅದು ಕೂಡ ಟೀಮ್ ಇಂಡಿಯಾ ಈಗ ಮಾಡಿರುವಂತದ್ದು. ಸತತ 2ನೇ ಬಾರಿ T20 ವಿಶ್ವಕಪ್ ಅನ್ನ ಗೆದ್ದಿರುವಂತದ್ದು. ಹಾಲಿ ಚಾಂಪಿಯನ್ಸ್ ಮತ್ತೆ ಈ ಒಂದು ಗೆಲುವನ್ನ ಸಾಧಿಸಿರುವಂತದ್ದು. ಜೊತೆಗೆ 3 ಬಾರಿ ಚಾಂಪಿಯನ್ ಆಗಿರುವಂತದ್ದು. ಯಾವ ತಂಡ ಕೂಡ 3 ಬಾರಿ ಚಾಂಪಿಯನ್ ಆಗಿಲ್ಲ. ಅದನ್ನ ಕೂಡ ಭಾರತ ಸಾಧಿಸಿ ತೋರಿಸಿದೆ. ಈಗಾಗಲೇ ನಾವು ಗಮನಿಸ್ತಾ ಹೋಗಬಹುದು ಇಂತಹ ಒಂದು ಸ್ಟೇಡಿಯಂನಲ್ಲಿ ಇವತ್ತು ಯಾವ ರೀತಿಯಾಗಿ ಮ್ಯಾಚ್ ಆಗಬಹುದು ಅಹಮದಾಬಾದ್ ಅಲ್ಲಿ ಅನ್ನುವಂತಹ ಒಂದಷ್ಟು ನಿರೀಕ್ಷೆ ಕುತೂಹಲ ಇತ್ತು. ಒನ್ ಡೇ ವಿಶ್ವಕಪ್ ಅನ್ನ ಸೋತಂತಹ ಸ್ಟೇಡಿಯಂ 2023ರಲ್ಲಿ, ಆದ್ರೆ ಅದೇ ಒಂದು ಸ್ಟೇಡಿಯಂ ಅಲ್ಲಿ ಇವತ್ತು T20 ವಿಶ್ವಕಪ್ ಅನ್ನ ಗೆದ್ದು ತೋರಿಸಿದ್ದಾರೆ ನಮ್ಮ ಆಟಗಾರರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ನ್ಯೂಜಿಲೆಂಡ್ ನ ಮೊದಲ ಕಪ್ನ ಕನಸು ಕೂಡ ಭಗ್ನ ಆಯಿತು. ಈ ಮೂಲಕ ಭಾರತ ನಾವೆಂದೆಂದಿಗೂ ಕೂಡ ಶ್ರೇಷ್ಠ ಅನ್ನೋದನ್ನ ತೋರಿಸಿದ್ದಾರೆ ನಮ್ಮ ಹೆಮ್ಮೆಯ ಆಟಗಾರರು. ಇವತ್ತು ಕೋಟ್ಯಾಂತರ ಭಾರತೀಯರು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಅನೇಕರ ಹಾರೈಕೆ ಇತ್ತು, ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಆಯಿತು, ಎಲ್ಲೆಲ್ಲೂ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ಈಗಾಗಲೇ ಒಂದ್ ಕಡೆ ಯಾವಾಗ ಫೀಲ್ಡಿಂಗ್ ಅನ್ನ ಕಿವೀಸ್ ಆಯ್ದುಕೊಳ್ತೋ, ಬ್ಯಾಟಿಂಗ್ ಅನ್ನ ಭಾರತಕ್ಕೆ ಬಿಟ್ಕೊಡ್ತೋ, ಆಗ್ಲೇ ರೌದ್ರಾವತಾರವನ್ನ ನಮ್ಮ ಆಟಗಾರರು ತೋರಿಸಿದ್ರು.
ಎಸ್, ಭಾರತ ಈಗ ಗೆಲುವನ್ನ ಸಾಧಿಸಿದೆ. ಸಂಭ್ರಮಾಚರಣೆ ಜೋರ ಆಗಿದೆ. ಯಾಕಂದ್ರೆ ಆ ಸಂಭ್ರಮಾಚರಣೆ ನಾವು ಕೇವಲ ದೃಶ್ಯಗಳಲ್ಲಿ ನೋಡಬಹುದು ಮಾತ್ರ ಅಲ್ಲ, ನೀವು ಕೂಡ ನಿಮ್ಮ ಸಂಭ್ರಮಾಚರಣೆಯ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡಿದೀವಿ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಈ ಒಂದು ಖುಷಿಯ ವಿಚಾರವನ್ನ ಅಥವಾ ಏನು ಗೆದ್ದಿದ್ದೀವಿ ಆ ವಿಜಯೋತ್ಸವನ್ನ ನಮ್ಮ ಜೊತೆ ಕೂಡ ಹಂಚಿಕೊಳ್ಳಬಹುದು. ನೇತ್ರಾವತಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನೇತ್ರಾವತಿ ಅವರೇ ನಮಸ್ತೆ. ಯಾವ ರೀತಿಯಾಗಿ ಜೋಶ್ ಇದೆ, ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ಆಚರಣೆನ ಹೇಗ್ ಮಾಡ್ತಿದ್ದೀರಾ? ನೇತ್ರಾವತಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಈಗಾಗಲೇ ಸಂಭ್ರಮಾಚರಣೆ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ರು. ಆಗ್ಲೇ ಸ್ಟಾರ್ಟ್ ಆಗಿತ್ತು. ಕಾರಣ ಯಾವಾಗ ಭಾರತ ಹೈ ಸ್ಕೋರ್ ಅನ್ನ ಮಾಡ್ತು, ಯಾಕಂದ್ರೆ ಈ ಒಂದು ಸ್ಕೋರ್ ಕೂಡ ದಾಖಲೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬೇಕು. T20 ವಿಶ್ವಕಪ್ನ ಫೈನಲ್ ನಲ್ಲಿ ಗಳಿಸಿದಂತಹ ಅತ್ಯಧಿಕ ಸ್ಕೋರ್ ಕೂಡ ಇದು. ಬಹುತೇಕ ಪಬ್ಗಳಲ್ಲಿ ಸಂಭ್ರಮಾಚರಣೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಸಂಜೆಯಿಂದಲೇ ಮ್ಯಾಚ್ ಅನ್ನು ತುಂಬಾ ಎಂಜಾಯ್ ಮಾಡಿದ್ರು. ಪಂದ್ಯ ಗೆದ್ದಂತ ಸಂದರ್ಭದಲ್ಲಿ ಅವರ ಸಂಭ್ರಮಾಚರಣೆ ಅಂತೂ ಮುಗಿಲಿ ಮುಟ್ಟಿತ್ತು. ಇಂಡಿಯಾ ಇಂಡಿಯಾ ಅಂತೇಳಿ ಈಗಾಗಲೇ ಸಂಭ್ರಮಾಚರಣೆನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಾ ಇರ್ಬೋದು. ಮೇಡಮ್, ಇವತ್ತು ಮ್ಯಾಚ್ ನೋಡಿದ್ರಿ, ಹೇಗೆ ಅನಿಸ್ತು ಇವತ್ತು ಮ್ಯಾಚ್ ಅಂತ? ಸರ್, ತುಂಬಾ ಖುಷಿ ಆಯ್ತು. ಇನ್ನೊಂದು ಹೇಳ್ಬೇಕಂತ ಅಂದ್ರೆ ಇಡೀ ಪ್ರಪಂಚದಲ್ಲಿ ಏಕೈಕ ಟೀಮ್ 3 ಸಲ ವರ್ಲ್ಡ್ ಕಪ್ ಗೆದ್ದಿದ್ದು T20 ವರ್ಲ್ಡ್ ಕಪ್ ಇಂಡಿಯಾ ಮಾತ್ರ 3ನೇ ಸಲ ಗೆದ್ದಿದ್ದೀವಿ. ಎಲ್ಲಾದ್ರೂ ಮಧ್ಯ ತುಂಬಾ ಖುಷಿ ಆಗ್ತಾ ಇದೆ. ಗೆಲ್ತೀವಿ ಅಂತ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿ ಗೆಲ್ತೀವಿ. ಇಟ್ ವಾಸ್ ಅಮೇಜಿಂಗ್. ಸೆಮಿಫೈನಲ್ ನೋಡಿದಾಗ ಎಲ್ಲೊಂದ್ ರೀತಿ ಕ್ಲೋಸ್ ಫೈಟ್ ಬರುತ್ತೆ ನ್ಯೂಜಿಲೆಂಡ್ ಮೇಲೆ ಮ್ಯಾಚ್ ಅಲ್ಲಿ ಅಂತ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡಿದ್ರು. ಯಾವುದೇ ಕ್ಲೋಸ್ ಫೈಟ್ ಬರಲಿಲ್ಲ. ಇವತ್ತು 96 ರನ್ಗಳಲ್ಲಿ ವಿನ್ ಆಗಿದ್ದೀವಿ. ಈ ಒಂದು ಕ್ಷಣ ನೋಡೋದಾದ್ರೆ ಸರ್, ಇನ್ನೊಂದು ಹೇಳ್ಬೇಕಂದ್ರೆ ಯಾವ ತರ ಬಂದಿತ್ತಂದ್ರೆ ಇಂಡಿಯಾ ಸೆಮಿಫೈನಲ್ ಕ್ವಾಲಿಫೈ ಆಗೋದೇ ಡೌಟ್ ಇತ್ತು, ತುಂಬಾ ಕಷ್ಟ ಆಯ್ತು. ಅದನ್ನು ಗೆದ್ದು ಮುಂದೆ ಬಂದು ಫೈನಲ್ಸ್ ಗೆದ್ದಿದ್ದಾರೆ. ವಾಟ್ ಆ ಡಿಫೆಂಡಿಂಗ್, ಬೂಮ್ರಾ ಆಗಿರ್ಬೋದು, ಪ್ರತಿಯೊಬ್ರು, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಔಟ್ ಆಫ್ ದಿಸ್ ವರ್ಲ್ಡ್. ಇಂಥ ಒಂದು ಟೀಮ್ ಐ ಥಿಂಕ್ ಇಡೀ ಪ್ರಪಂಚದಲ್ಲಿ ದ ಬೆಸ್ಟ್ ಟೀಮ್ ಅಂದ್ರೆ ಇಂಡಿಯಾ ಮಾತ್ರ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿರೋ ಸಂಭ್ರಮಾಚರಣೆ ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಇವತ್ತು ಯಾರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ನೀವು? ಇಂಡಿಯಾ, ಓನ್ಲಿ ಇಂಡಿಯಾ. ಮತ್ತೆ ಅಕ್ಷರ್ ಪಟೇಲ್ ಅವ್ರೇನಿದೆ ಬೌಲರ್ ಅಂದ್ರೆ ಪಕ್ಕ ಬೌಲರ್ ಅವರು. ಸಂಜು ಸ್ಯಾಮ್ಸನ್ ಎಲ್ಲೋ ಒಂದು ಕಡೆ ಫಾರ್ಮ್ ಇಲ್ಲದೆ ಪರದಾಡ್ತಾ ಇದ್ರು. ಲಾಸ್ಟ್ 3 ಮ್ಯಾಚ್ ಅಲ್ಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪರ್ಫಾರ್ಮೆನ್ಸ್ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಿದ್ರು. ದ ಬೆಸ್ಟ್ ಪ್ಲೇಯರ್ ಆಫ್ ದ ಇಂಡಿಯಾ, ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್, ಸಂಜು ಸ್ಯಾಮ್ಸನ್. ಬೆಸ್ಟ್ ವಿಕೆಟ್ ಕೀಪರ್ ಧೋನಿ ಬಿಟ್ರೆ ನೆಕ್ಸ್ಟ್ ನಮ್ ಸಂಜು ಸ್ಯಾಮ್ಸನ್. ಮೇಡಮ್, ಇವತ್ತಿನ ಮ್ಯಾಚ್ ನ ಬಗ್ಗೆ ಮಾತಾಡಿದ್ರು, ನೀವ್ ಹೇಳಿ ಇವತ್ತು ಮ್ಯಾಚ್ ಹೇಗೆ ಅನಿಸ್ತು ನಿಮ್ಗೆ ಅಂತ? ತುಂಬಾ ಖುಷಿ ಅನ್ಸಿತ್ತು. ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ. ವಿ ಆರ್ ಸೋ ಪ್ರೌಡ್. ವಿ ಆರ್ ಸೋ ಫಕಿಂಗ್ ಪ್ರೌಡ್ ಆಫ್ ಇಂಡಿಯಾ. ನೀವು ಯಾವ ಪ್ಲೇಯರ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಇವತ್ತಿನ ಮ್ಯಾಚ್ ಅಲ್ಲಿ? ನಾನು ಆಕ್ಚುಲಿ ಹಾರ್ದಿಕ್ ಪಾಂಡ್ಯನ ಅನ್ಕೊಂಡಿದ್ದೆ, ಬಟ್ ಐ ಥಿಂಕ್ Tilak Verma played very well. I think Hardik Pandya. I think Bumrah. Bumrah. Yay! ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಮ್ಯಾಚ್ ಅನ್ನು ಎಂಜಾಯ್ ಮಾಡ್ತಿರುವಂತದ್ದು ನೀವು ನೋಡ್ತಾ ಇರುವ ದೃಶ್ಯದಲ್ಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಇವತ್ತು ಇಂಡಿಯಾ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಇವತ್ತು ಮ್ಯಾಚ್ ಗೆಲ್ತಾರೆ ಅನ್ಕೊಂಡಿದ್ರು. ಆದ್ರೆ ಇಷ್ಟೊಂದು ಲಾರ್ಜ್ ವಿನ್ ನಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನುವಂಥದ್ದು ಯಾರು ಕೂಡ ಅಷ್ಟು ಊಹೆ ಮಾಡಿಲ್ಲ. ಇಲ್ಲಿ ಕೂಡ ಒಂದಷ್ಟು ಜನ ಇದ್ರು, ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಹಿಂದಿ Match was very amazing. We loved it and everyone played very nicely. And this is the sport we all love. India gets together because of cricket. How was the match today? The match was amazing. It was so much fun. Okay. The match was so much fun. The vibe is very good here. Like, woo, India! ಅಂದ್ರೆ ಪ್ರತಿಯೊಂದು ಪಬ್ಗಳಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ರು. ಇವತ್ತು ಮ್ಯಾಚ್ ನ ಗೆಲ್ತಾರೆ ಅನ್ನುವಂತ ವಿಶ್ವಾಸವನ್ನು ಇಟ್ಕೊಂಡು ಬಂದಿದ್ರು. ಆದ್ರೆ ಈ ಸಂಭ್ರಮಾಚರಣೆ ಜೋರಾಗಿದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇದೀಗ ಹೊಸಪೇಟೆಯಿಂದ ಕೊಟ್ರೇಶ್ ಅವರು ಕರೆ ಮಾಡಿದ್ದಾರೆ. ಕೊಟ್ರೇಶ್ ಅವರೇ, ಹೇಗಿತ್ತು ಮ್ಯಾಚ್?
ಮ್ಯಾಮ್ ತುಂಬಾ ಖುಷಿ ಆಯ್ತು ನಿಮಗೆ. ಹ್ಮ್ ನನಗಿನ ಜಾಸ್ತಿ ನನ್ನ ಮಗ ಮಾತಾಡ್ದ ನೋಡ್ರಿ, ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ಅವ್ನು ಇದುವರೆಗೂ ಲೈವ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟೆ. ಅವನೇ ಅಪ್ಪಾಜಿ ಕಾಲ್ ಮಾಡ್ರಿ ನಾನು ಮಾತಾಡ್ತೀನಿ ಅಂತ ಕಾಲ್ ಮಾಡಿದ್ದೀನಿ. ಓಕೆ, ಮಾತಾಡ್ತಾನ ಅವನು? ಹಾ ಮಾತಾಡ್ತಾನೆ ಮ್ಯಾಮ್, ಮಾತಾಡಮ್ಮ. ಹೇಗಿತ್ತು? ಏನ್ ಹೆಸರು? ಏನು ಚಂದನ್ ಚಂದನ್, ಹೇಗಿತ್ತು ಮ್ಯಾಚ್? ನೋಡ್ದ್ಯಾ ನೀನು? ಫುಲ್ ಖುಷಿ ಆಯ್ತು. ಫುಲ್ ಖುಷಿ ಆಯ್ತಾ? ಯಾರು ಇಷ್ಟ ನಿನಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇವತ್ತು ಆಡಿದ್ರಾ? ಇದ್ದಿಲ್ಲ, ಚಾಂಪಿಯನ್ ನೋಡಿದ ಅದು ಖುಷಿ ಆಯ್ತು. ಸ್ಯಾಮ್ಸನ್ ಆಡಿದ್ರಲ್ಲ ಅದು ಖುಷಿ ಆಯ್ತು. ಹೌದಾ? ನೀನು ಫುಲ್ ಮ್ಯಾಚ್ ನೋಡ್ದಾ? ಬೂಮ್ರಾ. ಬೂಮ್ರಾ ಇಷ್ಟ ಆದ್ನಾ? ಹ್ಮ್ ಯಾರೀಗ ಈ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರಲ್ಲ, ಬೂಮ್ರಾ ಆಗಿರ್ಬೋದು, ಸ್ಯಾಮ್ಸನ್ ಹೇಳಿದ್ಯಲ್ಲ, ಫುಲ್ ಮ್ಯಾಚ್ ನೋಡ್ದಾ ನೀನು? ಮ್ಯಾಚ್ ನೋಡ್ದೆ? ಈಗ ಏನ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ. ಫುಲ್ ಖುಷಿ ಆಯ್ತಿದೆ. ಖುಷಿ ಆಗ್ತದೆ. ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ರವಿಕುಮಾರ್ ಅನ್ನುವರು ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಅನ್ಸ್ತಾ ಇದೆ ಈಗ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಖುಷಿ ಆಗ್ತಾ ಇದೆ. ಯಾವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ನಾವು ಇವತ್ತು ಬುಮ್ರಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೀವಿ ಮೇಡಮ್. ಮತ್ತೆ ಸಂಜು ಸ್ಯಾಮ್ಸನ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೇಡಮ್. ತ್ರೀ ಮ್ಯಾಚ್ಗಳಲ್ಲಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್. ಮತ್ತೆ ಇವತ್ತು ಹಿಸ್ಟ್ರಿ ಮೇಲೆ ಹಿಸ್ಟ್ರಿ ಏನಂತ ಹೇಳ್ತಿದ್ದೀರಿ? ಹೌದು ಮೇಡಮ್, 253ನೇ ಬಾರಿ ಹೊಡೆದಿದ್ದಾರೆ ಮೇಡಮ್ ಇದೇ ಟೂರ್ನಿಮೆಂಟ್ ಅಲ್ಲಿ, ಒಂದೇ ಬಾರಿಲಿ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ಅನ್ಕೊಂಡಿದ್ರಾ? ಹೌದು ಮೇಡಮ್, ಖಂಡಿತ ಇಂಡಿಯಾನೇ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೆ ಮೇಡಮ್. ಫಸ್ಟ್ ಬ್ಯಾಟಿಂಗ್ ಯಾವಾಗ ಇವರು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಅಂತ ಗೊತ್ತಾಯ್ತು, ಅವಾಗಲೇ ಗೆಲ್ಲುತ್ತೆ ಅಂತ ಗೊತ್ತಿತ್ತು ಮೇಡಮ್. ಥ್ಯಾಂಕ್ ಯು ರವಿಕುಮಾರ್ ಅವರೇ. ಮೂರ್ತಿ ಅನ್ನುವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೂರ್ತಿ ಅವರೇ, ಏನ್ ಅನ್ಸ್ತಾ ಇದೆ ಈಗ? ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ? ಬೆಂಗಳೂರಲ್ಲಿ ತುಂಬಾ ಸೆಲೆಬ್ರೇಷನ್ ತುಂಬಾ ಜೋರಾಗಿ ನಡೀತಿದೆ ಮೇಡಮ್. ಓಕೆ. ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ. ಸಂಡೇ ಇರೋದ್ರಿಂದ ಫ್ಯಾಮಿಲಿ ಸಮೇತ ಎಲ್ಲರೂ ಮನೇಲೆ ನೋಡ್ತಾ ಇದ್ವಿ. ಓಕೆ. ಸೊ ತುಂಬಾ ಮನೇಲಿ ಎಲ್ಲರೂ ಸಂತಸದಿಂದ ನೋಡ್ತಾ ಇದ್ವಿ ಮೇಡಮ್. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಏನು? ನಮ್ಗೆ ಫಸ್ಟ್ ಸಂಜು ಸ್ಯಾಮ್ಸನ್ ಮತ್ತೆ ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಅವ್ರು ಬಂದ್ಬಿಟ್ಟು ಫಾರ್ಮ್ ಬಂದಿರೋದು ನೋಡಿ ತುಂಬಾ ಖುಷಿ ಆಯ್ತು. ಓಕೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರು ತುಂಬಾ ಫಾಲ್ ಡೌನ್ ಆಗಿದ್ದು. ಸೊ ಫೈನಲ್ ಅಲ್ಲೇ ಅವರು ಬಂದ್ಬಿಟ್ಟು ಚೆನ್ನಾಗಿ ಆಡಿದ್ರಿಂದ ಹೌದು. ಅಭಿಷೇಕ್ ಅಂತ ಪಾಪ ಯಾವ ಮ್ಯಾಚ್ ಇದ್ರಲ್ಲಿ ಆಡಿರ್ಲಿಲ್ಲ, ಫಸ್ಟ್ ಅಲ್ಲೇ. ಮೇಡಮ್, ನಾವು ಬ್ಯಾಟಿಂಗ್ ಮೇನ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಈ ಸರಿ ಕಮ್ ಬ್ಯಾಕ್ ಮಾಡ್ಲೇಬೇಕು ಅಂತಾನೆ ಅರ್ಧಕ್ಕರ್ಧ ನಾವು ನೋಡಿದ್ವಿ. ಸೊ ನಮ್ಗೆ ಎಲ್ಲೂ ನಿರಾಸೆ ಆಗಿಲ್ಲ. ಎಲ್ಲ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಅದ್ರಲ್ಲೂ ಸಂಜು ಸ್ಯಾಮ್ಸನ್ ಅವ್ರದ್ದು ಕಂಟಿನ್ಯೂಸ್ಲಿ 350s ಬಂತಲ್ಲ. ಸೊ ಒಂದೇ ಒಂದು ಮಿಸ್ ಆಗಿತ್ತಂದ್ರೆ ಸಂಜು ಸ್ಯಾಮ್ಸನ್ ಅವರು 100 ಮಾಡ್ಬಿಟ್ಟಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಕರೆಕ್ಟ್. ಅದೇ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೂರ್ತಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ರಾಕೇಶ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಕೇಶ್ ಅವರೇ ನಮಸ್ತೆ. ಸೆಲೆಬ್ರೇಷನ್ ಜೋರಾ? ಹಾ, ತುಂಬಾ ಜಾಸ್ತಿ ಇದೆ. ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ರಿ? ಅದೇ ಸಂಜು ಸ್ಯಾಮ್ಸನ್ ಅವ್ರ ಮೇಲೆ. ಓಕೆ, ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ಹಾ ಹೌದು ಮೇಡಮ್. ಟಫ್ ಫೈಟ್ ಬರ್ಬೋದು ಅಂತ ಅನ್ಕೊಂಡಿದ್ರಾ? ಹೌದು ಅನ್ಕೊಂಡಿದ್ದೆ. ಮ್ಯಾಚ್ ಸರಿಯಾಗಿ ನೋಡಿಲ್ಲ ಮೇಡಮ್, ನಾಳೆ ಎಕ್ಸಾಮ್ ಇದೆ, ಸೆಕೆಂಡ್ PUC. ಅಯ್ಯೋ, ಅದ್ರ ಮಿಡ್ಲ್ ಅಲ್ಲಿ ನೀವು ಮ್ಯಾಚ್ ನೋಡೋದು ಓದೋದು. ಓಕೆ, ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ವರ್ಲ್ಡ್ ಕಪ್ ಗೆದ್ದಿದೀವಿ, ಏನ್ ಹೇಳ್ತೀರಿ? ಖುಷಿ ಇದೆ ಮೇಡಮ್, ಪಾರ್ಟಿ ಮಾಡೋಣ ಅಷ್ಟೇ. ಓಕೆ, ಡನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀಲಜಾ ಅನ್ನೋರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನೀಲಜಾ ಅವ್ರ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮ್ಯಾಚ್ ಫುಲ್ ನೋಡಿದ್ರಾ? ಹಾ, ಫುಲ್ ನೋಡಿದ್ರಿ. ಓಕೆ, ಖುಷಿ ಆಗತ್ತದ್ರಿ. ಯಾರು ಇಷ್ಟ ಆದ್ರು? ಯಾರ ಆಟ ಇಷ್ಟ ಆಯ್ತು? ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಬುಮ್ರಾ ಅವ್ರ ವಿಕೆಟ್ ತೆಗೆದ್ರಲ್ಲ, ಅವ್ರದ್ದು ಬಾಳ ಇಷ್ಟ ಆಯ್ತ್ರಿ. ಓಕೆ. ಸ್ಟಾರ್ಟಿಂಗ್ ಅಲ್ಲೇ ನಾವು ಒಬ್ರದ್ವಲ್ಲ, ಆಗ ಏನನ್ಸ್ತು? ಅವಾಗಂತೂ ಫುಲ್ ಇದು ಆಯ್ತ್ರಿ. ಇನ್ನ ಹೊಡಿತಿದ್ರು, ಹಂಗ್ ನೋಡಿದ್ರ ಚಲೋ ಆಡ್ಯಾರ್ರಿ. 256 ರನ್ಸ್. ಏನಾದ್ರು ಟಫ್ ಆಗ್ಬೋದು ಅಂತ ಅನ್ಕೊಂಡಿದ್ರ? ಎಲ್ರು ಹೇಳ್ತಾ ಇದ್ರು ಕಿವೀಸ್ ಮೇಲೆ ಸ್ವಲ್ಪ ಟಫ್ ನಾವ್ ಅನ್ಕೊಂಡಂಗಿಲ್ಲ ಅಂತ ಹೇಳಿ ಟೀಮ್ ಬಗ್ಗೆ.
ಫಸ್ಟಿಗೆ ಅನಿಸ್ತಿತ್ತು ಅವಾಗ 33ಗೆ ಒಂದೆರಡು ವಿಕೆಟ್ ಬಿಡೋಣ, ಅವಾಗ ಕನ್ಫರ್ಮ್ ಆಯ್ತು ವಿನ್ ಆಗ್ತದ ಇಂಡಿಯಾ ಅಂತ ಹೇಳ್ರಿ. ಕರೆಕ್ಟ್ ಆಗಿ ನಮ್ಗೆ ಬ್ಯಾಟಿಂಗ್ ನಾವು ಚೂಸ್ ಕರೆಕ್ಟ್ ಆಯ್ತು ಅಂತ ಅನ್ಸ್ತಾ? ಬ್ಯಾಟಿಂಗ್ ಮಸ್ತ್ ಮಾಡ್ಯಾರ. ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್? ಬೂಮ್ರಾನಾ? ಬೂಮ್ರಾ. ಓಕೆ, ಏನ್ ಸೆಲೆಬ್ರೇಷನ್ ನಡೀತಾ ಇದೆಯಾ? ರೀ ಸೆಲೆಬ್ರೇಷನ್ ನಡೀತಾ ಇದೆಯಾ? ನೀವು ಮ್ಯಾಚಸ್ ನೋಡ್ತೀರಾ ಯಾವಾಗ್ಲೂ? ಯಾವಾಗ್ಲೂ ನೋಡ್ತಿರ್ತೀವ್ರಿ. ಇವತ್ತು ಫುಲ್ ನೋಡಿದ್ವಿ ಫೈನಲ್ ಅದ ಹೇಳಿ. ನಮ್ ವಿಜಯಪುರದಾಗು ಗಾಂಧಿ ಚೌಕ್ನಾಗ ಫುಲ್ ಮಸ್ತ್ ಸೆಲೆಬ್ರೇಷನ್ ನಡ್ಸ್ಯಾರಿ. ಓಕೆ ಓಕೆ, ಥ್ಯಾಂಕ್ ಯು ನೀಲಜಾ ಅವರೇ. ಬಸವರಾಜು ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ಹೇಗಿದೆ ಜೋಶ್? ಫುಲ್ ಜೋರಿದೆ ಮೇಡಮ್. ಓಕೆ, ಏನ್ ಹೇಳ್ತೀರಿ ಮ್ಯಾಚ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಗೆದ್ದಿರೋದ್ರ ಬಗ್ಗೆ? ತುಂಬಾ ಎಕ್ಸಾಕ್ಟ್ ಆಗಿತ್ತು ಮ್ಯಾಚ್. ಹಾ, ನಮಗೆ ಕಾನ್ಫಿಡೆಂಟ್ ಇತ್ತು ಇಂಡಿಯಾ ಗೆಲ್ಲುತ್ತೆ ಅಂತೇಳಿ. ಓಕೆ, ಯಾಕಂದ್ರೆ ಟಫ್ ಫೈಟ್ ಕೊಡ್ಬೋದೇನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲ ಮೇಡಮ್, ನಮ್ಮ ಇಂಡಿಯಾ ಬಗ್ಗೆ ಬಹಳ ಕಾನ್ಫಿಡೆಂಟ್ ಇತ್ತು ನಮಗೆ. ನಾವು ಪ್ರತಿಯೊಂದು ಮ್ಯಾಚ್ ನೋಡಿದ್ದೀವಿ. ಹೌದು ಮೇಡಮ್. ಯಾರು ಇಷ್ಟ ಮೇಡಮ್? ಯಾರು ಫೇವ್ರೆಟ್ ಪ್ಲೇಯರ್ ಯಾರು? ಮೇಡಮ್, ನಮಗೆ ವಿರಾಟ್ ಕೊಹ್ಲಿ ಅವರು ಇಲ್ಲದಕ್ಕೆ ಬಹಳ ಬೇಜಾರಾಗಿದೆ. ಓಕೆ. ಹೌದು ಮೇಡಮ್. ಈಗ ಅಂದ್ರೆ ನಮ್ ಬೂಮ್ರಾ, ಅಕ್ಷರ್ ಪಟೇಲ್, ಸಂಜು ಅಕ್ಷರ್ ಸ್ಯಾಮ್ಸನ್. ಪಟೇಲ್. ಓಕೆ ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ದೀಪಕ್ ಅನ್ನೋರು ಕರೆ ಮಾಡಿದ್ದಾರೆ ಅರಸೀಕೆರೆಯಿಂದ. ದೀಪಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ನಮ್ಮ ಹಿಸ್ಟ್ರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಕ್ರಿಕೆಟ್ ಅಲ್ಲಿ ಆಲ್ರೆಡಿ ನಾವು ಎಲ್ಲಾ ದಾಖಲೆಗಳನ್ನ ಉಡಿಸ್ ಮಾಡಿದೀವಿ, ಹೊಸ ಹೊಸ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದೀವಿ. ಮೇಡಮ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೇಡಮ್. ನಾವು ಅನ್ಕೊಂಡಂಗೆ ಅದಕ್ಕಿಂತ ಮೀರಿ ಒಳ್ಳೆ ಸ್ಕೋರ್ ಅಲ್ಲಿ ಗೆದ್ದಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು? 255 ಅಂದ್ರೆ 250 ಏನಾದ್ರೂ ಆಗ್ಬೋದು, ಅಥವಾ 200 ಆ ತರದಿತ್ತ ಹೇಗೆ? ಹೆಚ್ಚು ಕಮ್ಮಿ ಮೇಡಮ್ 250 ಹತ್ತತ್ರ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಮೇಡಮ್. ಆದ್ರೆ ಬಹಳ ಸ್ಕೋರ್ ಇಂದ ಗೆದ್ದಿದ್ದಾರೆ. ತುಂಬಾ ಖುಷಿ ಆಯ್ತು ಮೇಡಮ್. ಅಲ್ಲಿನ ಕ್ಯಾಪ್ಟನ್ ಹೇಳ್ತಾ ಇದ್ರು, ನಾವು ಗ್ರೌಂಡ್ ಅನ್ನೇ ಸೈಲೆಂಟ್ ಮಾಡ್ತೀವಿ ಅಂತ. ಅದೇ ಅವ್ರು ಹೇಳಿದ ಮಾತಿಗೆ ಬಹಳ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ದಾರೆ ಮೇಡಮ್. ಯಾರು ಸೈಲೆಂಟ್ ಆಗಂಗೆ ಸ್ಕೋರ್ ಮಾಡಿದ್ದಾರೆ. ಯಾರ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರಿ? ನಾವು ಅದೇ ಸ್ಯಾಮ್ಸಂಗ್ ಮೇಲೆ ಇದ್ ಮಾಡಿದ್ವಿ ಮೇಡಮ್. ಆದ್ರೆ ಬಹಳ ಚೆನ್ನಾಗಿ ಅವರು ಮೂರ್ ಸಿಕ್ಸ್ ಹೊಡೆದ್ರಲ್ಲ, ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಲಾಸ್ಟ್ ಓವರ್ ನೋಡಿದಾಗ ಏನ್ ಅನ್ಸ್ತು? ಲಾಸ್ಟ್ ಓವರ್ ಅಲ್ಲೂ ಚೆನ್ನಾಗಿ ಹೊಡೆದ್ರು ಮೇಡಮ್. ಲಾಸ್ಟ್ ಓವರ್ ಅಲ್ಲೂ ಚೆನ್ನಾಗಿ ಸ್ಕೋರ್ ತಗೊಂಡ್ ಬಂದ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಮೇಡಮ್. ಆ ಸ್ಕೋರ್ ಬಂದಿದ್ರಿಂದಾನೇ ಅವ್ರಿಗೆ ಒಂದ್ ಸ್ವಲ್ಪ ನರ್ವಸ್ ಆಗಿ ಸ್ವಲ್ಪ ಇದಾಯ್ತು ಮೇಡಮ್. ಮ್ಯಾಚ್ ಗೆಲ್ಲೋದಕ್ಕೆ ಅವಕಾಶ ಆಯ್ತು. ನಮ್ದು ಫಾಸ್ಟ್ 15 ಆಗಿತ್ತಲ್ಲ. ಹೌದೌದು ಮೇಡಮ್, ಹೌದು ಮೇಡಮ್. ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್. ಎಸ್, ಥ್ಯಾಂಕ್ ಯು ದೀಪಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. It's always the best feeling when India is winning. Jashwani, India! 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 Hello, Bharat Mata ki jai! Hello, Bharat Mata ki jai! ಓವರ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಚ್ ಅಲ್ಲಿ? ಬ್ರೋ, ನಾ ಯಾರಿಗೂ ಕಂಪೇರ್ ಮಾಡೋದಲ್ಲ ಬ್ರೋ. ಏನಿದ್ರು ನಮ್ಮ ಇಂಡಿಯಾ ಆಲ್ವೇಸ್ ಇಂಡಿಯಾ. ಇಂಡಿಯಾ ಇಂಡಿಯಾ ಇಂಡಿಯಾ. ಸ್ಯಾಮ್ಸಂಗ್ ಆಡಿದ್ದಾರೆ, ಎಲ್ಲರೂ ಕರೆಕ್ಟ್ ಆಡಿದ್ದಾರೆ. ನೋಡಿ ಸರ್, ನಾವು ಇಶಾನ್ ಕಿಶನ್ ಅಂದ್ರೆ ಕಂಡಪಟ್ಟು ಇಷ್ಟ. ಅಭಿಷೇಕ್ ಶರ್ಮಾ ಅಂದ್ರೆ ಭಾಳ ಇಷ್ಟ ಸರ್, ಕಂಡಪಟ್ಟು ಇಷ್ಟ. ಸಂಜು ಸ್ಯಾಮ್ಸನ್ ಭಾಳ ಭಾರಿ ಆಡಿರ್ತಾರೆ ಇವತ್ತು. हिस्ट्री रिपीट करेंगे, हिस्ट्री डिफीट करेंगे. टीम इंडिया ಗೆದ್ದಿದ್ದಾರೆ. ಆಲ್ ದ ಬೆಸ್ಟ್. ನನಗೆ ಇಷ್ಟ ಆಗಿದೆ. ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ. ನೆಕ್ಸ್ಟ್ ಕಮಿಂಗ್
ಅದು ಬಿ 4ನೇ ಕಪ್ ನಾವೇ ತರ್ತೀವಿ ಭಾಳ ಕ್ರೇಜ್ ಇದೆ ಸರ್. ಫಸ್ಟ್ ಧೋನಿ, ಸೆಕೆಂಡ್ ಸ್ಯಾಮ್ಸಂಗ್ ಆಡಿದ್ದಾರೆ. Amazing. It was phenomenal. It was one of the best matches that we have seen in this tournament. Thank you. ಸಂಜು ಸ್ಯಾಮ್ಸನ್ ಲಾಸ್ಟ್ 3 ಮ್ಯಾಚಸ್ ಇಂದನೂ 80+ ಸ್ಕೋರ್ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಅವರೇ ಮಿಸ್ಟರ್ ಕನ್ಸಿಸ್ಟೆಂಟ್. He better get man of the tournament. India has relied on him for the crucial games and he's come in clutch. So we owe everything to Sanju Samson in this tournament. Sir, our ಏನ್ ಬೌಲಿಂಗ್ ಸರ್. ಲಾಸ್ಟ್ ಮ್ಯಾಚ್ ಅಲ್ಲಿ ಆ ಸೆಕೆಂಡ್ ಲಾಸ್ಟ್ ಓವರ್ ಏನ್ ಕ್ಲಚ್ ಅಲ್ಲಿ ಬಂದ್ರು, ಮತ್ತೆ ಈ ಮ್ಯಾಚ್ ಅಲ್ಲಿ 15 ರನ್ಸ್ ಅಷ್ಟೇ ಕೊಟ್ಟಿರೋದು, 4 ವಿಕೆಟ್ ಸರ್. ಇನ್ನೇನ್ ಹೇಳ್ಬೋದು ಸರ್ ಅವ್ರ ಬಗ್ಗೆ? ಮ್ಯಾಚ್ ಸಿದ್ದಲಿಂಗಯ್ಯ ಮಾಡಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದಲಿಂಗಯ್ಯ ಅವರೇ, ಎಲ್ಲಾ ಕಡೆ ಸಂಭ್ರಮಾಚರಣೆ ಜೋರಾಗಿದೆ, ನಿಮ್ಮಲ್ಲಿ ಹೇಗೆ? ನಮ್ಮಲ್ಲಿ ಜೋರಾಗಿದೆ ಮೇಡಮ್. ಬಾಗಲಕೋಟೆ ಡಿಸ್ಟಿಕ್ ಸಿರೋಲಿಂದ ಮಾತಾಡೋದು ನಾವು. ಓಕೆ. ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮಲ್ಲಿ ಇದೆಲ್ಲ ತೋರಿಸೋದಕ್ಕೆ, ಇದನ್ನ ಮಾತಾಡೋದಕ್ಕೆ, ಹೇಳೋದಕ್ಕೆ ಧನ್ಯವಾದಗಳು ನಿಮ್ಗೆ. ಟೀಮ್ ಇಂಡಿಯಾ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗಿದೆ ಮೇಡಮ್. ಫುಲ್ ಮ್ಯಾಚ್ ನೋಡಿದ್ರಾ? ಫುಲ್ ಮ್ಯಾಚ್ ನೋಡಿದೆ ಮೇಡಮ್. ಓಕೆ. ಯಾವ್ದು ನಿಮ್ಗೆ ತುಂಬಾ ಖುಷಿ ಆಗಿದ್ದು ಅಂತ ಹೇಳಿದ್ರೆ? ತುಂಬಾ ಖುಷಿ ಆಗಿದ್ದಪ್ಪ ಅಂದ್ರೆ ಅವರು ಬುಮ್ರಾ ಅವರು ವಿಕೆಟ್ ಹೋಗಿದ್ರಲ್ಲ, ಹಾ, ಅದು ತುಂಬಾ ಖುಷಿ ಆಯ್ತು. ಮತ್ತ ಇವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಫಸ್ಟ್ ಒಂದೇದ್ದು 3 ಮಂದಿನೂ ಹಾಫ್ ಸೆಂಚುರಿ ಬಾರಿಸಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಒಳ್ಳೆ ಸ್ಟಾರ್ಟಿಂಗ್ ಇದನ್ನ ಕೊಟ್ರಲ್ಲ, ಒಳ್ಳೇದಾಯ್ತು ಮೇಡಮ್. ಎಸ್. ಏ ವಾಸು, ಥ್ಯಾಂಕ್ ಯು ಸಿದ್ದಲಿಂಗಯ್ಯ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಅನೂಪ್ ಅವರು ಕರೆ ಮಾಡಿದ್ದಾರೆ. ಅನೂಪ್ ಅವರೇ ನಮಸ್ತೆ. ಯಾವ ರೀತಿಯಾಗಿತ್ತು ಮ್ಯಾಚ್? ಯಾವ ರೀತಿಯಾಗಿ ಸೆಲೆಬ್ರೇಷನ್ ನಡೀತಿದೆ? ತುಂಬಾ ಜೋಶಾಗಿ ನಡೀತಿದೆ ಮೇಡಮ್. ಎಕ್ಸ್ಪೆಕ್ಟೇಷನ್ ಬಾರಿ T20 ವಿಶ್ವಕಪ್ ಗೆದ್ದಿದೆ ಭಾರತ. ಈ ಒಂದು ಜನರೇಷನ್ ಅಲ್ಲಿ ನಾವು ಇದೀವಲ್ಲ ಅಂತ ಖುಷಿ ಆಗ್ತಾ ಇದೆ. ಓಕೆ. ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ನಿಮ್ಮಲ್ಲಿ? ಇಲ್ಲ, ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಹೋಮ್ ಗ್ರೌಂಡ್. ಸೊ ಆಲ್ರೆಡಿ ಅಹಮದಾಬಾದ್ ಗ್ರೌಂಡ್ ಅಲ್ಲಿ ತುಂಬಾ ಜನ ಇದ್ದಾರೆ T20 ಪ್ಲೇಯರ್ಸ್ ಇದರಲ್ಲಿ ಆಟ ಆಡಿರೋರು. ಸೊ ಹಾಗಾಗಿ 80 to 90% ಹೋಪ್ ಇತ್ತು. ಓಕೆ. ಇಷ್ಟು ಕಿವೀಸ್ ಹೀನಾಯವಾಗಿ ಸೋಲುತ್ತೆ ಅಂತ ಅನ್ಕೊಂಡಿದ್ರ? ಟಫ್ ಫೈಟ್ ಕೊಡ್ಬೋದು ಅಂತ ಅನ್ಕೊಂಡ್ರ? ಇಲ್ಲ, ಟಫ್ ಫೈಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ವಿ ಮ್ಯಾಮ್. ಸೊ ಏನು ಮಾಡಕ್ಕಾಗಲ್ಲ, ನಮ್ ಕಡೆ ಬೌಲಿಂಗ್ ಪಡೆ ತುಂಬಾ ಸಖತ್ತಾಗಿದೆ. ಬುಮ್ರಾ ಕಡೆಯಿಂದ 4 ವಿಕೆಟ್, ಮತ್ತೆ ಅಕ್ಷರ್ ಪಟೇಲ್, ಛತ್ರಪತಿ ಶಿವಾಜಿ ಮಹಾರಾಜ್.
ಸಮೃದ್ಧ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಸಮೃದ್ಧ ಅವರೇ, ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ಲಾ ಕಡೆ ಜೋರಾಗಿ ಆಚರಣೆ ಆಗ್ತಾ ಇದೆ. ಹೋಳಿ ಮೊನ್ನೆ ಅಲ್ಲ ಇವತ್ತೇ ಅಂತ ಎಲ್ಲಾ ಕಡೆ ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂಡಿಯಾ ಗೆದ್ದಿದ್ದಕ್ಕೆ. ಇಂಡಿಯಾ ಗೆದ್ದಿದ್ದಕ್ಕೆ ಖುಷಿ ಆಗ್ತಿದ್ಯಾ? ಯಾರು ಫೇವ್ರೆಟ್ ಪ್ಲೇಯರ್? ಅಭಿಷೇಕ್ ಶರ್ಮಾ. ಯಾರು? ಅಭಿಷೇಕ್ ಶರ್ಮಾ. ಇವತ್ತು ಮ್ಯಾಚ್ ಅವ್ರಲ್ಲಿ ಆಡಿದ ರೀತಿ ನೋಡಿ ಏನನ್ಸ್ತು? ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸಮೃದ್ಧ. ಆಶಾ ಅನ್ನೋರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ಆಶಾ ಅವ್ರು ಏನು ಹೇಳೋದಕ್ಕೆ ಬಯಸ್ತೀರಿ? ಫಸ್ಟ್ ಇಂಡಿಯಾ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ ಬಯಸ್ತೀನಿ ಮೇಡಮ್ ನಾನು. ಓಕೆ ಓಕೆ, ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಮೇಡಮ್ ನಮ್ಗೆ ಇಂಡಿಯಾ ಬ್ಯಾಟಿಂಗ್ ಇತ್ತಲ್ಲ, ಅವಾಗ್ಲೇ ಗೊತ್ತಾಗೋಯ್ತು ಇಂಡಿಯಾ ಗೆಲ್ತದೆ ಅಂತ. ಏನಾಯ್ತು 255 ಅಂತಂದ್ರೆ ಅದು ಒಂದು ಒಳ್ಳೆ ಸ್ಕೋರ್ ಇದೆ ಅಲ್ವಾ. ಆಮೇಲೆ ನಮ್ಗೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅಲ್ಲಿ 35ಗೆ 2 ವಿಕೆಟ್ ಬಿಟ್ಟು ಆವಾಗಿಂದ ಕನ್ಫರ್ಮ್ ಆಗೋಯ್ತು ನಮ್ ಇಂಡಿಯಾ ಗೆಲ್ತದೆ ಅಂತ. ಮೇಡಮ್ ಖುಷಿ ಆಯ್ತಲ್ವಾ? ಯಾಕಂದ್ರೆ ಇಲ್ಲಿ ತುಂಬಾ ಹಿಸ್ಟ್ರಿಗಳು ಕೂಡ ಕ್ರಿಯೇಟ್ ಆಯ್ತು ಇವತ್ತು. ಇಂಡಿಯಾದವರು ಅಸಾಧಾರಣ ಪ್ರತಿಭೆಗಳು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೇಡಮ್ ನಮ್ ಇಂಡಿಯಾದಲ್ಲಿ ಪ್ರತಿಭೆಗಳು ಇದಾವೆ, ಅದನ್ನ ಹೊರ ತರಬೇಕಷ್ಟೇ ನಾವೆಲ್ಲ. ಎಸ್ ಥ್ಯಾಂಕ್ ಯು ಆಶಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಮೈಸೂರಿನಿಂದ ರಾಜಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ರಾಜಪ್ಪ ಅವರೇ, ಹೇಗಿದೆ ಜೋಶ್? ತುಂಬಾ ಜೋಶ್ ಇದೆ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡ್ತಾ ಇದೆ. ಇಂಡಿಯಾ ವಿನ್ ಆಗಿತ್ತು. ಇದು ಯಾವ ರೀತಿ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ಸಿಹಿ ಇದೆ ಅನ್ನೋ ತರ ಆಗಿದೆ. ಇದು ಸ್ವಾರ್ಥಕ್ಕಾಗಿ ಆಡಿದ ಆಟ ಅಲ್ಲ, ದೇಶಕ್ಕಾಗಿ ಆಡಿದ ಅಂತ ಆಟ ಅಂತೇಳಿ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ತೋರಿಸಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಂಜು ಸ್ಯಾಮ್ಸನ್ 89 ರನ್ ಆದ್ರೂ ಕೂಡ ಅವರು ಶತಕದ ಸನಿಹದಲ್ಲಿ ಇದ್ರು ಕೂಡ ಅವರು ಸ್ವಾರ್ಥಕ್ಕಾಗಿ ಆಡದೆ ದೇಶಕ್ಕಾಗಿ 6 ಹೊಡೆಯಕ್ ಹೋಗಿ ಔಟ್ ಆದ್ರು. ಇದರಿಂದ ಒಗ್ಗಟ್ಟಿನಲ್ಲಿ ಆಡಿದ ಪ್ರಯುಕ್ತ ಟೀಮ್ ಇಂಡಿಯಾ ಇವತ್ತು 3ನೇ ಬಾರಿಗೆ ವಿಶ್ವಕಪ್ ಅನ್ನ ಗೆದ್ದು ಒಂದು ಸಂಭ್ರಮ ಆಚರಣೆಯಲ್ಲಿದೆ. ಅದರಿಂದ ಎಲ್ಲ ತಂಡದ ಆಟಗಾರರಿಗೂ ನಾನು ಶುಭವನ್ನ ಕೋರ್ತೇನೆ, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾರು ಫೇವರೇಟ್ ಪ್ಲೇಯರ್ ನಿಮ್ದು? ನಿಮ್ಗೆ ಫೇವರೇಟ್ ಪ್ಲೇಯರ್ ಅಭಿಷೇಕ್ ಶರ್ಮಾ. ಓಕೆ ಓಕೆ, ಥ್ಯಾಂಕ್ ಯು ರಾಜಪ್ಪ ಅವರೇ. ಇನ್ನು ಉತ್ತರಾಖಂಡದಿಂದ ಶೀಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಖುಷಿ ಆಗ್ತಾ ಇದೆ. ಫುಲ್ ಮ್ಯಾಚ್ ನೋಡಿದ್ರ ಸ್ಟಾರ್ಟಿಂಗ್ ಇಂದಾನೆ? ಎಸ್ ಮ್ಯಾಮ್, ಸ್ಟಾರ್ಟಿಂಗ್ ಇಂದಾನೆ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಏನ್ ಹೇಳ್ತಾರೆ, ಆರಂಭಿಕ ಆಟನೇ ನಮಗೆ ಒಂಥರ ಥ್ರಿಲ್ ಆಗಿತ್ತು. ನಮ್ಗೆ ಅದ್ರಲ್ಲೇ ಅರ್ಧ ಹೋಪ್ಸ್ ಬಂತು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆಫ್ಟರ್ 15 ಓವರ್ ಆದ್ಮೇಲೆ ಸ್ವಲ್ಪ ಭಯ ಆಯ್ತು. ಬಟ್ ಆಮೇಲೆ ಶಿವಮ್ ದುಬೆ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. 8 ಬಾಲ್ಸ್ ಅಲ್ಲಿ 26 ರನ್ಸ್ ಮಾಡಿ ಸ್ವಲ್ಪ 255 ರೀಚ್ ಆಗಕ್ಕೆ ಚೆನ್ನಾಗಿ ಆಟ ಆಡಿದ್ರು ಮ್ಯಾಮ್. ಲಾಸ್ಟ್ ಓವರ್ ಮತ್ತೆ ಎಕ್ಸೈಟೆಡ್ ಆಗಿತ್ತಲ್ಲ? ಎಸ್ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಓವರ್. ಮತ್ತೆ ಏನ್ ಹೇಳ್ತಾರೆ, ಇನ್ನೊಂದ್ಸಲ ನಮಗೆ ಹೋಪ್ಸ್ ಬಂದಂಗಾಯ್ತು. ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ರನ್ ಮೇಲೆ? ಆಕ್ಚುಲಿ ಸ್ಟಾರ್ಟಿಂಗ್ ನೋಡಿದಾಗ 260 275 ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ 15 ಓವರ್ ಆದ್ಮೇಲೆ ಅಟ್ಲೀಸ್ಟ್ ಒಂದು 230 250 ರೀಚ್ ಆದ್ರೆ ಸಾಕಪ್ಪ ಅನಿಸ್ತು. ಬಟ್ ಲಾಸ್ಟ್ ಓವರ್ ಕಾನ್ಫಿಡೆನ್ಸ್ ಬಂತು 250 ಕ್ರಾಸ್ ಆಗ್ತೀವಿ ಅಂತ ಹೇಳಿ. ಫೇವ್ರೆಟ್ ಪ್ಲೇಯರ್ ಯಾರು? ಎಲ್ಲಾರು ಚೆನ್ನಾಗಿ ಆಡಿದ್ದಾರೆ ಮ್ಯಾಮ್. ಎಲ್ಲಾರು ಇಷ್ಟ ನಮ್ಗೆ, ಸ್ಪೆಷಲ್ ಅಂತ ಯಾರು ಇಲ್ಲ. ಎಲ್ಲಾ ಬ್ಲೂ ಬಾಯ್ಸ್ ಎಲ್ರು ಇಷ್ಟ ನಮ್ಗೆ. ಇವತ್ತು ಅಭಿಷೇಕ್ ಫಸ್ಟ್ ಮ್ಯಾಚ್ ಆಡಿರೋದಂದ್ರೆ ಈ ಒಂದು ಸೀರೀಸ್ ಅಲ್ಲಿ. ಸೊ ಆ ಫಸ್ಟ್ ಮ್ಯಾಚ್ ಅಲ್ಲಿ ಇಷ್ಟು ಚೆನ್ನಾಗಿ ಆಡಿದ್ರು, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಕರೆಕ್ಟ್ ಮ್ಯಾಮ್, ತುಂಬಾ ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಇವತ್ತು ಅವ್ರದ್ದು ಏನ್ ಹೇಳ್ತಾರೆ, ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಯಾವ್ದೇ ಒಂದು ಲಾಸ್ಟ್ ಸೀರೀಸ್ ಅಲ್ಲಿ ಅಷ್ಟು ಚೆನ್ನಾಗಿ ಆಡಿರ್ಲಿಲ್ಲ ಅವರು. ಇವತ್ತು ತುಂಬಾ ಆಲ್ಮೋಸ್ಟ್ ಎಲ್ಲಾರು ಚೆನ್ನಾಗಿ ಆಡಿದ್ರು ಮ್ಯಾಮ್. ಗುಡ್ ಎಫರ್ಟ್. ಎಸ್ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ಆಯ್ತು. ಅಂದ್ರೆ ಈಗ ಅಕ್ಷರ್ ಪಟೇಲ್ ಆಗಿರ್ಬೋದು, ಬೂಮ್ರಾ ಮೇಲೂ ಪೂರ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನೀವು ಇಟ್ಕೊಂಡಿದ್ದೀರಾ? ಆಲ್ವೇಸ್ ಅವ್ರ ಮೇಲಂತೂ ಇದ್ದೇ ಇರುತ್ತಲ್ಲ ಮ್ಯಾಮ್. ಅವರಿಂದಾನೇ ಅರ್ಧ ಆಗಿದ್ದು. ಇವತ್ತು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವರನ್ನು. ಹ್ಯಾಟ್ರಿಕ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹ್ಯಾಟ್ರಿಕ್ ಓವರ್ ಆಗಿದ್ರೆ ಏನ್ ಹೇಳ್ತಾರೆ, ಅದನ್ನೇ ವಿಕೆಟ್. ಓಕೆ, ಥ್ಯಾಂಕ್ ಯು ಶೀಲಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಒಂದ್ ಕಡೆ
ಸಂಭ್ರಮಾಚರಣೆ ಮತ್ತೊಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಕಡೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂಭ್ರಮಾಚರಣೆನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಲಾಠಿ ಬೀಸಬೇಕಾದಂತಹ ಪರಿಸ್ಥಿತಿ ಕೂಡ ಕೆಲವು ಕಡೆಗಳಲ್ಲಿ ನಿರ್ಮಾಣ ಆಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಎಷ್ಟು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಕೆಲವು ಕಡೆಗಳಲ್ಲಿ ಒಂದಷ್ಟು ರೀತಿಯಾದಂತಹ ಕಹಿ ಘಟನೆಗಳು ನಡೀತಾ ಇದೆ. ಇದು ಸಂಭ್ರಮಾಚರಣೆಯ ಸಮಯ. ಸೊ ದಯವಿಟ್ಟು ಯಾರು ಕೂಡ ಬೇರೆ ಬೇರೆ ಘಟನೆಗಳಿಗೆ ಆಸ್ಪದ ಕೊಡಬೇಡಿ ಅನ್ನೋದಷ್ಟೇ ನಮ್ಮ ನ್ಯೂಸ್ 18 ಕನ್ನಡದ ಕಳಕಳಿ. ಜೊತೆಗೆ ಎಲ್ಲಾ ಕಡೆ ಈಗಾಗಲೇ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಪ್ರಕಾಶ್ ಅನ್ನೋರು ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ, ಹೇಗಿತ್ತು ಮ್ಯಾಚ್? ನಮಸ್ಕಾರ ಮೇಡಮ್. ನಮಸ್ತೆ, ಹೇಗಿತ್ತು ಮ್ಯಾಚ್? ಇವತ್ತು ಮ್ಯಾಚ್ ಫುಲ್ ಥ್ರಿಲ್ಲಿಂಗ್ ಮ್ಯಾಚ್ ಮೇಡಮ್. ಓಕೆ, ಸಂಜು ಸ್ಯಾಮ್ಸನ್ ಆಗಲಿ, ಇಶಾಂತ್ ಕಿಶನ್ ಆಗಲಿ, ಹಾ, ಆಮೇಲೆ ಅಭಿಷೇಕ್ ಶರ್ಮಾ ಆಗಲಿ ಬ್ಯಾಟಿಂಗ್ ನಲ್ಲಿ ಮೆಚ್ಚಿದ್ರು. ಹಾ, ಆಮೇಲೆ ಬೌಲಿಂಗ್ ನಲ್ಲಿ ಬುಮ್ರಾ, ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಓಕೆ, ಯಾರ ಮೇಲೆ ಜಾಸ್ತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ನಾವು ಸಂಜು ಸ್ಯಾಮ್ಸನ್ ಮೇಲೆ ಭಾರಿ ಎಕ್ಸ್ಪೆಕ್ಟ್ ಇಟ್ಟಿದ್ವಿ ಮೇಡಮ್. ಓಕೆ, ನಮ್ಮ ಇಂಡಿಯಾ ನೆಲಾನೇ ಹಾಗೆ ಮೇಡಮ್. ಸತ್ಯ ನೀತಿ ಧರ್ಮದ ಮೇಲೆ ಇರುವಂತಹ ಭೂಮಿ. ನಾವು ಯಾರಿಗೂ ಸೋಲುವಂತ ಮಾತೇ ಇಲ್ಲ. ಏನಾದ್ರೂ ಸ್ವಲ್ಪ ನರ್ವಸ್ ಆಯ್ತಾ ಮಿಡ್ಲ್ ಅಲ್ಲಿ? ಏನಾಗ್ಬೋದಪ್ಪ ಅಂತ? ಆಯ್ತು ಮೇಡಮ್, ಆಯ್ತು. ಅದು ಮ್ಯಾಚ್ ನಲ್ಲಿ ಸಹಜ. ಅದು ಈ ತರ ನರ್ವಸ್ ಆಗೋದು ಅಥವಾ ಮ್ಯಾಚ್ ಒಮ್ಮೆ ನಮ್ ಕಡೆ ಬರೋದು, ಒಮ್ಮೆ ಅವ್ರ ಕಡೆ ಹೋಗೋದು ಅದು ಇರುದೇ. ಆದ್ರೆ ನಮ್ಮಲ್ಲಿ ಇರುವಂತ ದೇವಾನು ದೇವತೆಗಳು ನಿಂತು ಆಡಿದಂತ ಮ್ಯಾಚ್ ಅದು. ನಮಗೆ ನಮ್ ಭಾರತ ಭೂಮಿನೇ ಆ ತರ ಇರೋದು. ಓಕೆ, ಭಾರತ ಭೂಮಿ ದೇಶನ ಯಾರು ಮುಟ್ಟಕ್ಕೂ ಹೋಗಲ್ಲ. ನಮ್ಮ ಮಣ್ಣನೇ ಆ ತರ ಮೇಡಮ್. ಓಕೆ, ಹಿಂದೂ ಭೂಮಿ ಅಂದ್ರೆ ಅದ್ರ ಇದು ಇಂಥ ಭೂಮಿ ಅಲ್ಲ. ಎಸ್, ನಾವು ಬೆಳೆದು ಬಂದಂತ ನೀತಿನೇ, ನಾವು ಸತ್ಯ ನೀತಿ ಧರ್ಮದ ಮೇಲೆ ಇರುವಂತರು. ನಮ್ ಮ್ಯಾಚ್ ಅಷ್ಟೇ ಅಲ್ಲ ಮೇಡಮ್, ನಮ್ಮ ದೇಶನ ಯಾರು ಮುಟ್ಟಕ್ಕಾಗಲ್ಲ. ನಿಜ. ಥ್ಯಾಂಕ್ ಯು ಪ್ರಕಾಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಭರ್ಜರಿಯಿಂದ ಗೆಲುವು ಸಾಧಿದೆ. ನಮ್ಮ ಇಂಡಿಯಾ ಗೆದ್ದಿದ್ದು ನಮಗೆ ತುಂಬಾ ಖುಷಿ ಆಗಿದೆ. ವಿ ಆರ್ ಜಸ್ಟ್ ಟು ಇಂಡಿಯಾ. We have just won the trophy. We are very pleased to thank the. We are very just thankful. We are really grateful. We have a Bumrah. And some you said no fuck his statement. ವಿರಾಟ್ ಕೊಹ್ಲಿ ಬಂದಿಲ್ಲ ಅಂತ no fuck his statement. ಎಲ್ಲ ಸಕ್ಕತ್ತಾಗಿದೆ ಟೀಮ್. ಇಂಡಿಯಾ ವಿನ್ ಆಗಿದೆ. ಸಕ್ಕತ್ ಖುಷಿ ಇದೆ. ಸಕ್ಕತ್ ಖುಷಿ ಇದೆ. ವಿರಾಟ್ ಕೊಹ್ಲಿ ಬಂದಿಲ್ಲ. ಇಂಡಿಯಾ ಈ ತರ ಮ್ಯಾಚ್ ಯಾವತ್ತೂ ಎಕ್ಸ್ಪೆಕ್ಟೆಡ್, ಬಟ್ ಇವತ್ತಿನ ಮ್ಯಾಚ್ ತರ ಎನರ್ಜಿ ಯಾವ ಮ್ಯಾಚ್ ಅಲ್ಲೂ ಇರ್ಲಿಲ್ಲ. T20 ರೆಕಾರ್ಡ್ಸ್ ಅಲ್ಲಿ ನಮ್ದು ಸೆಕೆಂಡ್ ಹ್ಯಾಟ್ರಿಕ್ ಒಂದೇ ಬಾಕಿ. ಇವಾಗ ನೆಕ್ಸ್ಟ್ ಇಯರ್ ನಮ್ದೇ ಕಪ್ಪು. ದಟ್ ಇಸ್ ಅ ಫೋರ್ ಶ್ಯೂರ್ ನ್ಯೂಸ್. ಸೌತ್ ಆಫ್ರಿಕಾ ಮೇಲೆ ಗೆದ್ದಾಗ ನಮ್ಗೆ ಅನ್ಸಿತ್ತು ನ್ಯೂಜಿಲೆಂಡ್ ಓಕೆ ಟಫ್ ಮ್ಯಾಚ್ ಅಂತ, ಬಟ್ ದಿಸ್ ವಾಸ್ ಅ ಕೇಕ್ ವಾಕ್. ನಮ್ಮ ಇಂಡಿಯಾ ಟೀಮ್ಗೆ ಕೇಕ್ ವಾಕ್ ಇತ್ತು ಇದು. ಜಸ್ಟ್ ಓನ್ಲಿ ಇಂಡಿಯಾ 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 ಇಂಡಿಯಾ. Hello Bharat Mata ki jai. ನಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ನಾಗರಾಜ್ ಅವರೇ ನಮಸ್ತೆ, ಹೇಗಿತ್ತು ಮ್ಯಾಚ್? ಮೇಡಮ್ ಅವರ, ನಮ್ಮ ಭಾರತದಲ್ಲಿ ವಾಂಖೇಡ್ ಸ್ಟೇಡಿಯಂದಲ್ಲಿ 50 ಓವರ್ ವರ್ಲ್ಡ್ ಚಾಂಪಿಯನ್ ಆಯ್ತು. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂದಲ್ಲಿ T20 ವರ್ಲ್ಡ್ ಕಪ್ ಚಾಂಪಿಯನ್ ಆಯ್ತು.
ಭಾರತದಲ್ಲೇ ಎರಡು ವಿಶ್ವಕಪ್ ಗೆದ್ದಿದ್ದೇವೆ ನಾವು. ತವರು ನೆಲದಲ್ಲೇ ತುಂಬಾ ನಾವು ಹಾ ತವರು ನೆಲದಲ್ಲೇ ಗೆದ್ದಿದೀವಿ. ತವರು ನೆಲದಲ್ಲೇ ಎರಡು ವಿಶ್ವಕಪ್ ಗೆದ್ದಿದ್ದೇವೆ. ತುಂಬಾ ಸಂತೋಷ ಆಗ್ತಿದೆ. ಓಕೆ, ಎಕ್ಸ್ಪೆಕ್ಟೇಷನ್ ಈಗ ಅಂದ್ರೆ ರೀಚ್ ಮಾಡಿದ್ದಾರೆ ಈಗ. ಸೊ ಯಾವ ರೀತಿಯಾಗಿ ಒಂದು ನಿರೀಕ್ಷೆ ಇತ್ತು? ನಿರೀಕ್ಷೆ ತುಂಬಾ ನಿರೀಕ್ಷೆ ಇತ್ತು. ನಿರೀಕ್ಷೆ ಹುಸಿ ಆಗ್ಲಿಲ್ಲ. ನಿರೀಕ್ಷೆಯಿಂದ ನಾವು ವಿಶ್ವಕಪ್ ಗೆದ್ದಿದ್ದೇವೆ. ಯಾಕಂದ್ರೆ ಎಲ್ಲರ ಆಸೆ ಹರಕೆ ಎಲ್ಲವೂ ಕೂಡ ಇದರಲ್ಲಿ ಇತ್ತು. ಸ್ಟಾರ್ಟಿಂಗ್ ಇಂದಾನೆ ಕಾಯ್ತಾ ಇದ್ರು 7 ಗಂಟೆ ಯಾವಾಗ ಆಗತ್ತೆ ಅಂತ. ಹೌದೌದೌದು. ಈಗ ಯಾರು ಫೇವ್ರೆಟ್ ಪ್ಲೇಯರ್ ನಿಮ್ಗೆ? ನಮಗೆ ಫೇವ್ರೇಟ್ ಅಂದ್ರೆ ಇಂಡಿಯಾದ ಎಲ್ಲ ಫೇವ್ರೇಟ್. ಬಟ್ ಬುಮ್ರಾ ಅವರು ಸ್ಯಾಮ್ಸಮ್ನವರು ಈಗಂದ್ರೆ 3-4 ಮ್ಯಾಚ್ ಕಂಟಿನ್ಯೂ ತುಂಬಾ ಚೆನ್ನಾಗಿ ಆಡಿದ್ರು. ಸಂಜು ಸ್ಯಾಮ್ಸನ್ ಅವರು. ಅವ್ರ ಮೇಲೆ ನಿರೀಕ್ಷೆ ಜಾಸ್ತಿ ಇತ್ತು ಇಡೀ ಟೀಮ್ಗೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ಒಂದು 50 ರನ್ಸ್ ಆಯ್ತಲ್ಲ, ಫಾಸ್ಟ್ 50, ಆಗ ಏನನ್ಸ್ತು? ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ 1 ಓವರ್ 2 ಓವರ್ ಸ್ವಲ್ಪ ಟೆನ್ಷನ್ ಇತ್ತು. ಆಮೇಲೆ ಮಿಸೈಲ್ಸ್ ಹೋಗ್ತಾ ಇದ್ವು 6, 4. ಇರಾಕ್ ಮಿಸೈಲ್ಸ್ ಹೆಂಗ್ ಹೋಗ್ತಾ ಇದ್ವಲ್ಲ ಆ ತರ ಮಿಸೈಲ್ಸ್ ಹೋಗುದು. ನಮ್ಮ ಅಭಿಷೇಕ್ ಶರ್ಮಾ ಅವರು, ಸಂಜು ಸ್ಯಾಮ್ಸನ್ ಅವರು ಆ ತರ ಮಿಸೈಲ್ಸ್ ಹೋಗುದು. ಅವಾಗ ಧೈರ್ಯ ಬಂತು ನಮಗೆ. ಯಾವಾಗ 6ನೇ ಓವರ್ ನಲ್ಲಿ 70-80 ಬಂತಲ್ಲ, ಈ ಕಪ್ ನಮ್ದೇ ಅನ್ನೋದು ಗೊತ್ತಾಯ್ತು. ಓಕೆ, ಎಸ್, ಥ್ಯಾಂಕ್ ಯು ನಾಗರಾಜ್ ಅವರೇ. T20 ವಿಶ್ವಕಪ್ ನಲ್ಲಿ ಭಾರತ ಭರ್ಜರಿ ಗೆಲುವು ಸಾಧಿಸಿದೆ. ಭಾರತ ಗೆಲುವು ಏನೋ ಗೆಲ್ಲುತ್ತಿದ್ದಂತೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಂಭ್ರಮೋತ್ಸವ ನಡೀತಾ ಇದೆ. ಇಲ್ಲಿ ಹುಬ್ಬಳ್ಳಿಯ ಚನ್ನಮುಹೂರ್ತದಲ್ಲಿ ಸಾವಿರಾರು ಜನ ಜಮಾಯಿಸಿದ್ರೆ ನೋಡ್ತಾ ಇರಬಹುದು. ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣದಲ್ಲಿ ತೇಲ್ತಾ ಇದ್ದಾರೆ. ಒಂದ್ ಕಡೆ DJ, ಇನ್ನೊಂದು ಕಡೆ ಏನೋ ರಂಗು ಬಣ್ಣಗಳನ್ನು ಚೆಲ್ಕೊಂಡು ಏನು ಸಂಭ್ರಮೋತ್ಸವ ಮಾಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಸಂಭ್ರಮದ ಹೊಲನಲ್ಲಿ ತೇಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಸಾವಿರಾರು ಜನ ಜಮಾವಣೆಗೊಂಡಿದ್ದಾರೆ. ಒಂದ್ ಕಡೆ ಪಟಾಕಿ ಸಿಡ್ತಾ ಇದ್ದಾರೆ, ಮತ್ತೊಂದು ಕಡೆ ಏನೋ ಬಣ್ಣ ಎರಚಿಬಿಟ್ಟು ಸಂಭ್ರಮಿಸ್ತಾ ಇದ್ದಾರೆ. ಜನರನ್ನೇ ಮಾತಾಡ್ಸೋಣ, ಯಾವ ರೀತಿ ಸಂಭ್ರಮ ಇದೆ ಅಂತೇಳಿ. ಏನ್ ಹೇಳ್ತಾರೆ? ನರೇಂದ್ರ ಮೋದಿ ಸ್ಟೇಡಿಯಂ ಇಂದ ಏನು ಕೆಟ್ಟ ಹೆಸರಿತ್ತು, ಇವತ್ತು ಇಂಡಿಯಾ ಟೀಮ್ದವ್ರು ಪ್ರೂವ್ ಮಾಡಿದ್ದಾರೆ. ಅದೇನು ದರಿದ್ರ ಸ್ಟೇಡಿಯಂ ಇಲ್ಲ, ಇದು ಚೆನ್ನಾಗಿ ಸ್ಟೇಡಿಯಂ. ಇಂಡಿಯಾ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್. ಇದು ನಮ್ದು ಟೀಮ್ ಇಂಡಿಯಾದು ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಮಾಡಿ ಇಂಡಿಯಾ ಹೆಂಗ್ ಗೆದ್ದಿದ್ದಾರೆ. ಇದು ನಂಬರ್ 1 ಟೀಮ್ ಆಗಿ ಗೆದ್ದಿದ್ದಾರೆ. ಸಂಜು ಸ್ಯಾಮ್ಸನ್ ಆಯ್ತು, ಅಭಿಷೇಕ್ ಶರ್ಮಾ ಮತ್ತು ಟಾಪ್ 3 ಬ್ಯಾಟ್ಸ್ಮನ್, ಬೌಲರ್ ಬುಮ್ರಾ, ಅಕ್ಷರ್ ಪಟೇಲ್ ಮತ್ತು ಓವರ್ ಆಲ್ ಇಶಾನ್ ಕಿಶನ್ ಇನ್ 3 ಕ್ಯಾಚ್ ಟೀಮ್ ಕನ್ವರ್ಟ್ ಮಾಡಿ ಇಂಡಿಯಾಗೆ ಭರ್ಜರಿ ಜಯ ಮಾಡಿದೆ. ಬೋಲೋ ಭಾರತ್ ಮಾತಾ ಕಿ. ಭರ್ಜರಿ ಗೆಲುವು ಸಾಧಿಸಿದೆ. ಏನ್ ಹೇಳ್ತಾರೆ ಸರ್? ಇತಿಹಾಸ ಮರುಕಳಿಸೈತಿ. 2007ರಾಗ MS ಧೋನಿ ಅವ್ರ ಕ್ಯಾಪ್ಟನ್ಶಿಪ್ ಒಳಗೆ, 2024 ಒಳಗೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಒಳಗೆ, ಈಗ ಮತ್ತೆ ಸೂರ್ಯಕುಮಾರ್ ಯಂಗ್ ಇಂಡಿಯಾ ಕ್ಯಾಪ್ಟನ್ಸಿ ಒಳಗೆ ಗೆದ್ದೈತಿ. ಎಲ್ಲರಿಗೂ ಬಹಳ ಖುಷಿ ಐತ್ರಿ. ಬೋಲೋ ಭಾರತ್ ಮಾತಾ ಕಿ. ಇವತ್ತೇನು ನಮ್ಮ ಭಾರತ ರಾಷ್ಟ್ರ T20 ವರ್ಲ್ಡ್ ಕಪ್ ಅನ್ನೋದು ಗೆದ್ದೈತಿ. ಇದು ಎಲ್ಲ ಶ್ರೇಯಸ್ಸು ನಮ್ಮ ಆಟಗಾರರಿಗೆ, ನಮ್ಮ ಫ್ಯಾನ್ಸಿಗೆ, ನರೇಂದ್ರ ಮೋದಿ ಅವರಿಗೆ ಹೋಗಬೇಕು. ಜಾಗತಿಕ ಮಟ್ಟದಾಗ ನಾವು ಯಾವ ಲೆವೆಲ್ ಸ್ಟ್ರಾಂಗ್ ಅದೀವಿ ಅನ್ನೋದು ಇಡೀ ವಿಶ್ವವೇ ನೋಡಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ. ರೋಮಾಂಚಕ ಮ್ಯಾಚು. ಫಸ್ಟ್ ಪಾಕಿಸ್ತಾನಿಗೆ ಇಟ್ಟಿವಿ, ಎಲ್ಲ ದೇಶಕ್ಕೆ ಇಡ್ತಾ ಲಾಸ್ಟಲ್ಲಿ ನಾವು ಫೈನಲ್ ಗೊತ್ತಿತ್ತು ನಮ್ಮ ಕಂಟ್ರಿ ಎಲ್ಲದಾಗ ಮುಂದಿರ್ತೀವಿ. ವಾರ್ ಅಲ್ಲಿ, ಕ್ರಿಕೆಟ್ ಅಲ್ಲಿ, ಎಲ್ಲದೂ ಅಲ್ಲಿ. ಜೈ ಹಿಂದ್, ಜೈ ಭಾರತ್. ಒಟ್ಟಾರೆ ಏನೋ ಹುಬ್ಬಳ್ಳಿಯ ಚನ್ನಮುಹೂರ್ತದಲ್ಲಿ ಏನೋ ಸಂಭ್ರಮದ ಅಲ್ಲೇ ತೇಲ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಜನ ಜಮಾವಣೆಗೊಂಡಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಗೆಲುವಿಗೆ ಭಾರತದ ಪರ ಘೋಷಣೆ ಕೂಗ್ತಾ ಇದ್ದಾರೆ, ಭಾರತ ಮಾತೆಯ ಪರ ಘೋಷಣೆ ಕೂಗ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಾರೆ ಏನು ಭಾರತದ ಗೆಲುವಿಗೆ ಜನ ಸಂಭ್ರಮದ ಉಚ್ಚದ ಕುಡಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಿವರಾಮ ನ್ಯೂಸ್ 18 ಹುಬ್ಬಳ್ಳಿ. ಸಂಭ್ರಮಾಚರಣೆ ಮತ್ತೊಂದು ಕಡೆ ವಿಶ್ವಕಪ್ ಗೆದ್ದಿದೆ ಭಾರತ. ಈ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಹಿ ಘಟನೆಗಳು ಕೂಡ ಆಗ್ತಾ ಇದೆ. ಅವ್ರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬೆಳಗಾವಿಯ ದೃಶ್ಯಾವಳಿಗಳು ಇದು. ಒಂದ್ ಕಡೆ ಸಂಭ್ರಮಾಚರಣೆ ಆಗಬೇಕಾದಂತಹ ಈ ಒಂದು ಸಂದರ್ಭದಲ್ಲಿ ಈಗ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ. ಈಗಾಗಲೇ ಕೆಲವರು ಆಲ್ರೆಡಿ ಲಾಠಿ ರುಚಿನೂ ಕೂಡ ತಿಂದಿದ್ದಾರೆ. ಲಾಠಿ ರುಚಿದೆ ಅವನ್ನ ತೋರಿಸ್ತಾ ಇದ್ದಾರೆ ಪೊಲೀಸರು ಆಲ್ರೆಡಿ ಜನರಿಗೆ. ಹೋಳಿ ರೀತಿಯಲ್ಲಿ ಹೋಳಿ ಹಬ್ಬವನ್ನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಆಚರಣೆ ಕೂಡ ನಡೀತಾ ಇತ್ತು. ಆದರೆ
ಒಂದ್ ಕಡೆ ಅಟ್ಟಹಾಸ, ಕೇಕೆ ಮಿತಿಮೀರ್ತು, ಆ ಸಂಭ್ರಮಾಚರಣೆ ಜೋರಾಯಿತು ಅಂತ ಯಾವಾಗ ಗೊತ್ತಾಯಿತು, ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೇರೆ ರೀತಿಯ ಘಟನೆಗಳು ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಪೊಲೀಸರು ಕೂಡ ಅಲ್ಲಿ ರುಚಿಯನ್ನ ತೋರಿಸಿದ್ದಾರೆ. ಎಲ್ಲರನ್ನ ಈಗ ಮನೆಗೆ ಕಳುಹಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಭ್ರಮಾಚರಣೆ ಅನೇಕ ಕಡೆಗಳಲ್ಲಿ ನಡೀತಾ ಇರೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬೆಳಗಾವಿಯ ದೃಶ್ಯಾವಳಿಗಳು. ಬೆಳಗಾವಿಯಲ್ಲಿ ಇದೀಗ ಯಾರು ಒಂದಷ್ಟು ಘಟನೆಗಳಿಗೆ ಕಾರಣ ಆಗ್ತಾ ಇದ್ದಾರೋ ಅವರನ್ನ ಮನೆಗೆ ಕಳುಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿದ್ದಂತಹ ಜನರನ್ನ ಚದುರಿಸುವ ಕೆಲಸ ಆಗ್ತದೆ, ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಲಾಠಿ ರುಚಿಯನ್ನು ಕೂಡ ಅನೇಕರು ತಿಂದಿದ್ದಾರೆ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರನ್ನ ಮನೆಗೆ ಕಳಿಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ.